ಒಬ್ಬ ರಾಜನ ಅಹಂಕಾರ ಒಡೆಯಲು ಗುರುದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಕೊಟ್ಟಂತ ಆಜ್ಞೆ ಏನು ಗೊತ್ತಾ? ಕೌರವರು ಮತ್ತು ಪಾಂಡವರು ತಮ್ಮ ಗುರುಗಳಾದಂತಹ ಗುರುದ್ರೋಣಾಚಾರ್ಯರಿಂದ ಎಲ್ಲಾ ಶಸ್ತ್ರವಿದ್ಯೆಗಳನ್ನು ಕಲಿತಾರೆ. ವಿದ್ಯಾಭ್ಯಾಸ ಮುಗಿದ ನಂತರ ಗುರುಗಳಿಗೆ ಗುರುದಕ್ಷಿಣೆಯನ್ನು ನೀಡಲು ಮುಂದಾಗ್ತಾರೆ. ಆಗ ದ್ರೋಣಾಚಾರ್ಯರು ಒಂದು ವಿಚಿತ್ರವಾದಂತಹ ಗುರುದಕ್ಷಿಣೆಯನ್ನ ಕೇಳ್ತಾರೆ. ಪಾಂಚಾಲ ರಾಜ ದ್ರುಪದನನ್ನು ಬಂಧಿಸಿ ತನ್ನ ಮುಂದೆ ತಂದು ಕೊಡಿ ಅಂತ ಹೇಳಿ ತನ್ನ ಶಿಷ್ಯರಿಗೆ ಆಜ್ಞೆಯನ್ನ ಮಾಡ್ತಾರೆ. ಮೊದಲು ಕೌರವರು ದ್ರುಪದನನ್ನ ಬಂಧಿಸಲು ಹೋಗಿ ದ್ರುಪದನ ಬಲದ ಮುಂದೆ ಸೋತು ಹಿಂತಿರುಗ್ತಾರೆ. ನಂತರ ಅರ್ಜುನನು ಪಾಂಡವರೊಂದಿಗೆ ಯುದ್ಧಕ್ಕೆ ತೆರಳಿ ತನ್ನ ಅದ್ಭುತ ಧನುರ್ವಿದ್ಯೆಯಿಂದ ದ್ರುಪದನನ್ನು ಸೋಲಿಸಿ ದ್ರೋಣಾಚಾರ್ಯರ ಮುಂದೆ ಕರೆತರ್ತಾನೆ. ನಂತರ ದ್ರೋಣಾಚಾರ್ಯರು ಕೋಪದಿಂದ ದ್ರುಪದನಿಗೆ ಒಂದು ಮಾತನ್ನ ಹೇಳ್ತಾರೆ. ಒಮ್ಮೆ ನೀನು ನನ್ನ ಸ್ನೇಹವನ್ನು ಮರೆತು ದುರಹಂಕಾರದಿಂದ ನೀನು ಕೊಟ್ಟ ಮಾತೆಯೇ ತಪ್ಪಿದೆ. ಆದರೆ ಇಂದು ನೀನು ಸೋತಿದ್ದೀಯಾ, ನಿನ್ನ ರಾಜ್ಯವನ್ನು ನಾನು ಗೆದ್ದಿದ್ದೇನೆ ಅಂತ ಹೇಳಿ ದ್ರುಪದನಿಗೆ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಸಹ ದ್ರೋಣಾಚಾರ್ಯರು ಪ್ರತೀಕಾರ ಮಾಡೋದಿಲ್ಲ. ರಾಜ್ಯದ ಅರ್ಧ ಭಾಗವನ್ನು ದ್ರುಪದನಿಗೆ ಹಿಂತಿರುಗಿಸಿ ಕ್ಷಮೆಯ ಮಹತ್ವವನ್ನು ತೋರಿಸ್ತಾರೆ. ರಾಜ್ಯದ ಅರ್ಧ ಭಾಗವನ್ನು ದ್ರುಪದನಿಗೆ ಹಿಂತಿರುಗಿಸಿ ಕ್ಷಮೆಯ ಮಹತ್ವವನ್ನು ತೋರಿಸ್ತಾರೆ.